ನಮಸ್ತೆ. ನಾವು ಒಬ್ಬ ವಾಸ್ತು ಕನ್ಸಲ್ಟೆಂಟು. ಆ, ನಮ್ಮ ವಾಸ್ತು ಕನ್ಸಲ್ಟೆನ್ಸಿ ಹೆಸರು ಬಂದು ಮಿಸ್ಟಿಕ್ ಸೊಲ್ಯೂಷನ್ಸ್ ಅಂತ ಹೇಳಿ. 9019185665 ನನ್ನ ನಂಬರ್. ನೋಡಿ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರುವಂತಹ ಒಂದು ಚಿತ್ರ ಏನಿದೆ, ಇದೊಂದು ಮನೆಯ ಪ್ಲಾನ್. ಈ ಮನೆನ ಬಂದ್ಬಿಟ್ಟು ವೈಟ್ ಫೀಲ್ಡ್ ನಲ್ಲಿರೋ ಒಂದು ಪ್ರಾಪರ್ಟಿ ಪ್ರಾಪರ್ಟಿ ಈ ವೈಟ್ ಫೀಲ್ಡ್ ECC ರೋಡ್ ನಲ್ಲಿರುವ ಒಂದು ಪ್ರಾಪರ್ಟಿ. ಇದು ತುಂಬಾ ಕಾಸ್ಟ್ಲಿ ಪ್ರಾಪರ್ಟಿ. ಇದು ಸುಮಾರು ಮನೆ ಬಂದು ಒಂದು 5 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಮನೆ, ಅಪಾರ್ಟ್ಮೆಂಟ್ ಆಕ್ಚುಲಿ. ನೋಡಿ ಸ್ನೇಹಿತರೆ, ಇಲ್ಲಿ ಏನ್ ಮಾಡಿದ್ದಾರೆ, ಅವರು ಸೌತ್ ವೆಸ್ಟ್ ಇಂದ ಎಂಟ್ರಿ ಕೊಟ್ಟಿದ್ದಾರೆ. ಸೌತ್ ವೆಸ್ಟ್ ಇಂದ ಎಂಟ್ರಿ ಕೊಟ್ಟಿರೋದು ಒಂದು ನಕಾರಾತ್ಮಕ ಓಪನಿಂಗ್. ಇದು ನಕಾರಾತ್ಮಕ ಡೋರ್. ಈ ಡೋರ್ ನಲ್ಲಿ ಎಂಟ್ರಿ ಎಕ್ಸಿಟ್ ಆಗ್ಲೇ ಕೂಡುದು. ಈ ಡೋರ್ ಅಂತೂ ವಾಸ್ತುಶಾಸ್ತ್ರದ ಪ್ರಕಾರ ತುಂಬಾ ಒಂದು ಒಳ್ಳೆ ಡೋರ್ ಅಲ್ಲ ಅನ್ನೋದು ನಮಗ್ ಗೊತ್ತು. ಆದ್ರೆ ನೋಡಿ, ಇಲ್ಲಿ ಇವಾಗ ಅವರು ಅಷ್ಟು ಕೊಟ್ಟು ಮನೆಯನ್ನ ತಗೋತಾ ಇದ್ದಾರೆ. ಇವಾಗ ಈ ಮನೆಗೆ ನಾವು ಕ್ಲೈಂಟ್ಗೆ ಹೇಳಿದೀವಿ, ನೀವು ಇದು ಮನೆಗೆ ಹೋಗ್ಲೇಬೇಡಿ ಅಂತ. ಯಾಕಂದ್ರೆ ನಾವು ನಾರ್ತ್ ಈಸ್ಟ್, ಉತ್ತರ ಪೂರ್ವ ಹಾಗೂ ಸೌತ್ ವೆಸ್ಟ್, ದಕ್ಷಿಣ ದಕ್ಷಿಣ ಪಶ್ಚಿಮದ ಮಧ್ಯಭಾಗದಲ್ಲಿರುವಂತ ಒಂದು ಎಂಟ್ರೆನ್ಸ್. ಈ ಎರಡನ್ನ ವಾಸ್ತುಶಾಸ್ತ್ರದ ಪ್ರಕಾರ ನಾವು ಒಳ್ಳೇದಲ್ಲ ಅಂತ ನಾವು ಇದನ್ನ ಪರಿಗಣಿಸ್ತೀವಿ. ಹಾಗೂ ಸ್ನೇಹಿತರೆ ನೋಡಿ, ನೀವು ಇದನ್ನ ನೋಡಿದಾಗ ಏನಾಗತ್ತೆ, ನಾವು ಮೊದಲು ಎಂಟ್ರಿ ಬಂದು ಸೌತ್ ವೆಸ್ಟ್ ಅಲ್ಲಿ ಇದೆ, ಇದು ಕೆಡಕ್ ಮಾಡುತ್ತೆ. ಎರಡನೇದಾಗಿ ಸೌತ್ ವೆಸ್ಟ್ ನಲ್ಲಿ ಟಾಯ್ಲೆಟ್ ಇದೆ. ನಾವು ಯಾರು ಕುಬೇರ್ ಮೂಲೆ ಅಂತ ಕರಿತೀರ, ಅದು ಕುಬೇರ್ ಮೂಲೆ ಅಲ್ಲ. ಆದ್ರೂ ಕೂಡ ಕುಬೇರ್ ಮೂಲೆ ಅಂತ ಏನ್ ಹೇಳ್ತೀವಿ ಅಂತ ಜಾಗದಲ್ಲಿ ಬಂದು ಟಾಯ್ಲೆಟ್ ಇದೆ. ಸೊ ಹಣ, ಆಸ್ತಿ, ಸಂಪತ್ತು, ಇದ್ರ ಪೇಪರ್ಗಳಿಡೋ ಅಂತ ಜಾಗನ ಇವರು ಟಾಯ್ಲೆಟ್ ಮಾಡಿದ್ದಾರೆ. ಇದು ಕೂಡ ಪೂರ್ತಿ ಫ್ಲಶ್ ಆಗಿ ಹೋಗುತ್ತೆ. ಅಂದ್ರೆ ಟಾಯ್ಲೆಟ್ ಬಂದು ತುಂಬಾ ನಕಾರಾತ್ಮಕ ಸ್ಥಳ ಒಂದು ಮನೆಯಲ್ಲಿ. ಅಲ್ಲಿ ಇಟ್ಟಿದ್ದಾರೆ. ಬೆಡ್ರೂಮ್ ವೆಸ್ಟ್ ನಲ್ಲಿ ಇದೆ, ಇದು ಚೆನ್ನಾಗಿದೆ. ಹಾಗೂ ನೋಡಿ, ನೀವು ನೋಡಿದ್ರೆ ಹೆಡ್ ಪೊಸಿಷನ್ ಬಂದ್ಬಿಟ್ಟು ಸೌತ್ ಗಿಲ್ಲ, ವೆಸ್ಟ್ ಸೈಡ್ ಗಿದೆ. ಇದು ಸಾರಿ, ನಾರ್ತ್ ಪೊಸಿಷನ್ ಗಿದೆ. ಇದು ಕೂಡ ಒಪ್ಪುವಂತ ವಿಷಯ ಅಲ್ಲ. ನೋಡಿ ಸ್ನೇಹಿತರೆ, ಇದನ್ನ ಮುಂದಕ್ಕೆ ಬಂದ್ಬಿಟ್ಟು ಟಾಯ್ಲೆಟ್ ಇದೆ. ನಾರ್ತ್ ವೆಸ್ಟ್ ಅಂತ ಕರಿತೀವಿ ನಾವು ಇದನ್ನ. ಇಲ್ಲಿ ಒಂದು ಟಾಯ್ಲೆಟ್ ಇದೆ. ವೆಸ್ಟ್ ಅಲ್ಲಿ ಟಾಯ್ಲೆಟ್ ಬರಬಾರ್ದು. ಆಕ್ಚುಲಿ W5 ಅಂತ ಏನಿದೆ, ಅಲ್ಲಿಗೂ ಕೂಡ ಇದು ಬರುತ್ತೆ. ಈ ನಾರ್ತ್ ವೆಸ್ಟ್ ಮಧ್ಯ ಇರೋ ಈ ಎರಡು ಟಾಯ್ಲೆಟ್ಗಳು ಬಳಸಬಹುದು, ತೊಂದರೆ ಇಲ್ಲ ಅಂತ. ಅದು ನಕಾರಾತ್ಮಕ ಸ್ಥಾನನೇ. ಆಮೇಲೆ ನೀವು ಇನ್ನ ಸ್ವಲ್ಪ ಮುಂದೆ ನೋಡಿದ್ರೆ ಸ್ನೇಹಿತರೆ, ನಾರ್ತ್ ವೆಸ್ಟ್ ತನಕ ಒಂದು ಬೆಡ್ರೂಮ್ ಇದೆ, 320 ಡಿಗ್ರಿ ಮತ್ತು 340 ಡಿಗ್ರಿ ಮಧ್ಯ. ಈ ಬೆಡ್ರೂಮ್ ಕೂಡ ಸಾಮಾನ್ಯವಾಗಿ ಸ್ವಲ್ಪ ಏಜ್ ಆದವರು, ಸ್ವಲ್ಪ ಏಜ್ ಕಮ್ಮಿ ಇರೋರು, ಹೆಣ್ಣು ಮಕ್ಕಳು, ಮದುವೆ ಆಗದಲ್ಲೇ ಇರುವಂತವ್ರು, ಅಥವಾ ಈಗ ಮದುವೆ ಆಗಿರುವಂತ ಕಪಲ್ಸ್, ಗಂಡ ಹೆಂಡತಿಗೆ ಈ ರೂಮು ಪ್ರಾಶಸ್ತ್ಯವಾದಂಥದ್ದು. ಹಾಲ್ ನಾರ್ತ್ ಅಲ್ಲಿ ಇದೆ. ಇದು ತುಂಬಾ ಓಪನ್ ಆಗಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಏರಿಯೇಷನ್, ಒಳ್ಳೆ ಬ್ಯಾಲ್ಕನಿ ಇದೆ. ಮತ್ತೆ ಸ್ನೇಹಿತರೆ, ನೀವು ನೋಡಿದ್ರೆ ನಾರ್ತ್ ಈಸ್ಟ್ ದೇವರ ಮೂಲೆ ಅಥವಾ ಈಶಾನ್ಯ ಕೋನ ಅಂತ ನಾವೇನ್ ಹೇಳ್ತೀವಿ, ಆ ಈಶಾನ್ಯ ಕೋಣದಲ್ಲಿ ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ಬೆಡ್ರೂಮ್ ಇದೆ. ಆ ಬೆಡ್ರೂಮ್ ನ ನಾವು ಹಿರಿಯರಿಗೆ ಅಥವಾ ವಯಸ್ಸಾದವ್ರಿಗೆ ಕೊಡ್ಬೇಕು, ಮಕ್ಕಳಿಗೆ ಇದನ್ನ ಕೊಡಬಾರ್ದು. ಕಾರಣ ಏನಂತ ಹೇಳಿದ್ರೆ ಸ್ನೇಹಿತರೆ, ನಾರ್ತ್ ಈಸ್ಟ್ ಈಶಾನ್ಯ ಬಂದು ಇಲ್ಲಿ ಗುರು ಇರುವಂತಹ ಸ್ಥಾನ. ಗುರುಗಳು ಸಾಮಾನ್ಯವಾಗಿ ಮದುವೆ ಆಗಿರೋದಿಲ್ಲ. ಹಾಗಾಗಿ ವೈರಾಗ್ಯ ಅನ್ನೋದು ಈ ರೂಮ್ ನಲ್ಲಿರೋರಿಗೆ ಬೇಗ ಬರುತ್ತೆ. ಸೊ ಹಾಗಾಗಿ ನಾರ್ತ್ ಈಸ್ಟ್ ನಾವು ಬೆಡ್ರೂಮ್ ನಾಗಿ ಬಳಸೋದಿಕ್ಕೆ ನಾವು ಯಾರಿಗೂ ಹೇಳೋದಿಲ್ಲ. ಆಮೇಲೆ ನೀವು ನೋಡಿದ್ರೆ ಸ್ನೇಹಿತರೆ, ಮುಂದೆ ಬರ್ತಾ ಬರ್ತಾ ಈಸ್ಟ್ ಡೈರೆಕ್ಷನ್ ನಲ್ಲಿ ಟಾಯ್ಲೆಟ್ ಇದೆ. ಈ ಈಸ್ಟ್ ಡೈರೆಕ್ಷನ್ ಅಲ್ಲಿ ಇರೋ ಟಾಯ್ಲೆಟ್ ನ ನಾವು ಕ್ಲೋಸ್ ಮಾಡಿ ಅಂತ ಹೇಳಿದ್ವಿ ಅವ್ರಿಗೆ. ಅವ್ರು ಒಪ್ಪಿದ್ರು ಕ್ಲೋಸ್ ಮಾಡ್ಲಿಕ್ಕೆ. ಬಟ್ ಮೇಲ್ಗಡೆ ಇರೋ ಮನೆದು, ಕೆಳಗಡೆ ಇರೋ ಮನೆದು ಟಾಯ್ಲೆಟ್ ಇರೋದ್ರಿಂದ ಇವ್ರಿಗೆ ಅದ್ರ ನಕಾರಾತ್ಮಕ ಶಕ್ತಿಗಳು ಬರುತ್ತೆ. ನಾವು ಏನೇ ಸೊಲ್ಯೂಷನ್ ಮಾಡಿದ್ರು ಕೂಡ ಹಾರ್ಡ್ಲಿ ನಮ್ ಬಾತ್ರೂಮ್ ನಾವು ಬ್ಲಾಕ್ ಮಾಡ್ಲಿಕ್ಕೆ ಬಳಸುವಂತ ಸೊಲ್ಯೂಷನ್ ಬಂದ್ಬಿಟ್ಟು ಕೇವಲ ಒಂದು 7-8 ಸಾವಿರ ರೂಪಾಯಿಲೆ ಅದು ಖರ್ಚು ಮುಗ್ದೋಗತ್ತೆ. ಆದ್ರೂ ಕೂಡ ಅವರು ಅದನ್ನ ಕ್ಲೋಸ್ ಮಾಡ್ಲಿಕ್ಕೆ ಒಪ್ಪಿದ್ರು. ಬಟ್ ಮೇಲ್ಗಡೆ ಕೆಳಗಡೆ ಇರುವಂತಹ ಟಾಯ್ಲೆಟ್ಸ್ ಇಂದ ಅದಕ್ಕೆ ನೆಗೆಟಿವ್ ಎನರ್ಜಿ ಇದ್ದೇ ಇರತ್ತೆ. ಸೊ ನಾವು ಅದಕ್ಕೆ ಸೊಲ್ಯೂಷನ್ ಅವ್ರಿಗೆ ಹೇಳಿದೀವಿ. ಅದಾದ ನಂತರ ಸ್ನೇಹಿತರೆ, ಕಿಚನ್ ಬಂದ್ಬಿಟ್ಟು ಸೌತ್ ಈಸ್ಟ್ ಅಲ್ಲಿ ಇದೆ. ಈ ಸೌತ್ ಈಸ್ಟ್ ಕಿಚನ್ ಓಕೆ,
ತೊಂದರೆ ಇಲ್ಲ. ಅದು ಚೆನ್ನಾಗಿದೆ. ಆಮೇಲೆ ಸೌತ್ ವೆಸ್ಟ್ ಅಲ್ಲಿ ಸೌತ್ ಈಸ್ಟ್ ಅಲ್ಲಿ ಒಂದು ಟಾಯ್ಲೆಟ್ ಬರುತ್ತೆ. ಆಮೇಲೆ ಬೆಡ್‌ರೂಮ್ ಫಾರ್ ಮೇಡ್ ಕೆಲಸದವ್ರು ಉಳ್ಕೊಳ್ಳುವಂತಹ ಒಂದು ಬೆಡ್‌ರೂಮ್ ಇದೆ. ಇದನ್ನ ನಾವು ಅವ್ರಿಗೆ ಬಾರ್ ಮತ್ತೆ ನಾನ್-ವೆಜ್ ಮಾಡ್ಲಿಕ್ಕೆ ಅವ್ರಿಗೆ ಕಿಚನ್ ಮಾಡ್ಲಿಕ್ಕೆ ಹೇಳಿದೀವಿ. ಸೊ ನೋಡಿ ಸ್ನೇಹಿತರೆ, ಈ ತರ ನಾವು ಸಾಕಷ್ಟು ಹಣ ಕೊಟ್ಟು ಮನೆ ಪರ್ಚೇಸ್ ಮಾಡ್ತೀವಿ. ಆದ್ರೆ ನೋಡಿ ನಮಗೆ ಈ ತರ ಆಗತ್ತೆ. ಸೊ ಯಾರೇ ಆಗ್ಲಿ ಒಂದು ಅಪಾರ್ಟ್ಮೆಂಟ್ ಅಥವಾ ಒಂದು ಮನೆ ತಗೋಬೇಕಾದ್ರೆ ದಯವಿಟ್ಟು ಜಾಸ್ತಿ ಆಗ್ಲಿಲ್ಲ ಅಂದ್ರೂನು ನೀವು ಮನೆಗೆ ಕೋಟಿಗಟ್ಟಲೆ ಖರ್ಚು ಮಾಡ್ತೀರಿ. ಆ ಒಬ್ಬ ವಾಸ್ತು ಕನ್ಸಲ್ಟೆಂಟ್‌ನ ಮೀಟ್ ಮಾಡೋದು ಒಂದು ಉತ್ತಮವಾದ ಕೆಲ್ಸ. ಈ ಮನೆಯಲ್ಲಿ ಯಾರೇ ಇದ್ರೂ ಕೂಡ ಅವರು ಬೇಗ ಅವರ ನಾಶ ಆಗೋಗ್ತಾರೆ. ಆ ತರ ಒಂದು ಸೌತ್ ವೆಸ್ಟ್‌ನಲ್ಲಿ ಇಟ್ರೆ ಅದು ಡಿಸ್ಪೋಸಲ್ ಝೋನ್ ಅಂತ ಕರಿತೀವಿ ನಾವು. ಅಲ್ಲೇನ್ ಇಟ್ರು ನಾಶ ಆಗತ್ತೆ. ಟಾಯ್ಲೆಟ್‌ಗೆ ಪ್ರಶಸ್ತಿಯಾದ ಜಾಗ ಅದು. ಅಲ್ಲಿಂದ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಕೆಟ್ಟ ಎಂಟ್ರಿ. ನಾವು ಇದನ್ನ ಬ್ಲಾಕ್ ಮಾಡಿ ಟ್ರೀಟ್ ಮಾಡ್ಬೋದು. ಆದ್ರೂ ಕೂಡ ಸ್ನೇಹಿತರೆ ನಾವು ಸೌತ್ ವೆಸ್ಟ್ ಎಂಟ್ರಿ ಮತ್ತೆ ನಾರ್ತ್ ಈಸ್ಟ್‌ನಲ್ಲಿರುವಂತ ಟಾಯ್ಲೆಟ್ ಈ 2 ಜಾಗನ ಮನೆಯಲ್ಲಿ ಯಾರ್ದೇ ಇದ್ರೂನು ಅವ್ರಿಗೆ ಏಳಿಗೆ ಅನ್ನೋದು ಸ್ನೇಹಿತರೆ ಬರೋದಿಲ್ಲ. ಥ್ಯಾಂಕ್ ಯು ಸ್ನೇಹಿತರೆ. ನಿಮ್ಗೂ ನಿಮ್ಮ ವಾಸ್ತು ಅನಾಲಿಸಿಸ್ ಮಾಡಿಸ್ಬೇಕಂದ್ರೆ ನಮ್ಮನ್ನ ಸಂಪರ್ಕ ಮಾಡ್ಬೋದು. ಪ್ಲಾನಿಂಗ್ ಕೂಡ ಮಾಡ್ಕೊಡ್ತೀವಿ ನಾವು. ವಾಸ್ತು ಇಂಟೀರಿಯರ್ಸ್ ಕೂಡ ಮಾಡ್ಕೊಡ್ತೀವಿ. ಖಂಡಿತ ನಿಮ್ಮ ವಾಸ್ತುನ ಒಂದು ಕನ್ಸಲ್ಟೆನ್ಸಿ ನಾವು ಅತಿ ಕಡಿಮೆ ಬೆಲೆಗೆ ಮಾಡ್ಕೊಡ್ತೀವಿ ಸ್ನೇಹಿತರೆ. ಥ್ಯಾಂಕ್ ಯು.